ಮೆಗನ್ ಎದುರುಗಡೆಯ ಪಾರ್ಕಿಂಗ್ ವ್ಯವಸ್ಥೆಯನ್ನು ನೀವು ನೋಡ್ತಾ ಇದ್ದೀರಾ. ಮೊದಲ ಈ ಸಂಚಿಕೆಯಲ್ಲಿ ಬರ್ತಾ ಇದ್ದೀವಿ. ಒಂದು ಕಾರಿಗೆ 10 ರೂಪಾಯಿ, ಈ ಬೈಕಿಗೆ 5 ರೂಪಾಯಿ. ಈ ಮಲೆನಾಡಿನ ಪ್ರದೇಶದಲ್ಲಿ ಮೆಗನ್ ಆಸ್ಪತ್ರೆಗೆ ಬರೋರು ಬರೀ ಬಡ ರೋಗಿಗಳು ಮತ್ತು ಮಧ್ಯಮ ವರ್ಗದ ಸಂಖ್ಯೆ ಜಾಸ್ತಿ ಆಗಿರುತ್ತೆ. ಅಂಥದ್ರಲ್ಲಿ ಯಾವುದೋ ತುರ್ತು ಅಪಘಾತಕ್ಕೆ ರೋಗಿಗಳನ್ನು ಸೇರಿಸ್ಕೊಳ್ಳೋದಕ್ಕೆ ಆಸ್ಪತ್ರೆಗೆ ದಾಖಲು ಮಾಡೋದಕ್ಕೆ ಬಂದಿರ್ತಾರೆ. ಅಷ್ಟರೊಳಗೆ ಯಾವುದೇ ವೆಹಿಕಲ್ ಬರಲಿ ಫಸ್ಟು ಪಾರ್ಕಿಂಗ್ ಮಾಡಿ ಮುಂದೆ ಇಂಥ ಒಂದು ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಸಿಮ್ಸು ಆಡಳಿತ ಮಂಡಳಿಯವರು ಏನು ಈ ಮಲೆನಾಡಿನ ರೋಗಿಗಳಿಗೆ ಹೊರೆಯಾಗುವಂತೆ ಮಾಡಿದರೆ ಅದ್ರ ಬಗ್ಗೆ ನಾವು ಕಾಣ್ತಾ ಇದ್ದೀವಿ. ಅಲ್ಲದೆ ಇದು ಈ ರೀತಿಯ ಮೆಗನ್ ಆಡಳಿತ ಮಂಡಳಿ, ಸಿಮ್ಸ್ ಆಡಳಿತ ಮಂಡಳಿಯಲ್ಲಿ ಈ ಮಲೆನಾಡಿನಲ್ಲಿ ಬರ್ತಕ್ಕಂಥ ರೋಗಿಗಳಿಗೆ ಹೊರೆಯಾಗ್ತಕ್ಕಂಥ ಕ್ರಮ ಸರಿ ಇದೆಯೇ ಅನ್ನೋ ಒಂದು ಪ್ರಶ್ನೆ ಅಷ್ಟೇ. ಇಲ್ಲಿ ನೋಡಿ, ಈ ಸುತ್ತ ಇದು ಎಲ್ಲ ಪೂರ್ತಿ ಪಾರ್ಕಿಂಗ್. ದಿನನಿತ್ಯ ಒಂದು 50,000ದಿಂದ ಲಕ್ಷದ ಮೇಲೆ ಒಂದು ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಬಡ ರೋಗಿಗಳ ಕುಟುಂಬದವರಿಂದ ಹಣ ವಸೂಲಾತಿ ಆಗ್ತಾ ಇದೆ. ಅಂಥದ್ರಲ್ಲಿ ಮೆಗನ್ ಸಿಮ್ಸ್ ಆಡಳಿತ ಮಂಡಳಿಯವರು ಬಡ ರೋಗಿಗಳಿಗೆ ಹೊರೆಯಾಗುವಂತೆ ನೋಡ್ಕೊಳ್ಳೋದು ಈ ಕ್ರಮ ಸರಿ ಇದೆಯೇ ಅನ್ನೋ ಒಂದು ಪ್ರಶ್ನೆ. ಈ ಕೂಡಲೇ ಜಿಲ್ಲಾಡಳಿತ ತಕ್ಷಣವೇ ಮುಂದಾಗಿ ಈ ಮೆಗನ್ನಲ್ಲಿರ್ತಕ್ಕಂಥ ಪೇಯಿಂಗ್ ಏನು ಪಾರ್ಕಿಂಗ್ ಸ್ಟ್ಯಾಂಡ್ ಇದೆಯಲ್ಲ ಅದನ್ನು ರದ್ದಾತಿ ಮಾಡಬೇಕು, ಅದನ್ನು ರದ್ದುಪಡಿಸಬೇಕು. ಬಡ ರೋಗಿಗಳಿಗೆ ಏನಾದರೂ ನಿಮಗೆ ಬಡ ರೋಗಿಗಳು ಮತ್ತು ಮಧ್ಯಮ ವರ್ಗದವರ ಮೇಲೆ, ಒಂದು ಕುಟುಂಬದವರ ಮೇಲೆ ಒಂದು ಕಾಳಜಿ ಇದ್ದರೆ, ನೀವು ಅಧಿಕಾರಿಗಳಾಗಿ ನಿಮ್ಗೆ ಕಾಳಜಿ ಇದ್ದರೆ ತಕ್ಷಣವೇ ಇದನ್ನು ನೀವು ಬಂದ್ ಮಾಡಬೇಕು. ಈಗಾಗಲೇ ಅದನ್ನು ಈ ಪಾರ್ಕಿಂಗ್ ವ್ಯವಸ್ಥೆಯನ್ನು, ಪೇಯಿಂಗ್ ಸಿಸ್ಟಮ್ ಪಾರ್ಕಿಂಗ್ ವ್ಯವಸ್ಥೆಯನ್ನು ನೀವು ತಕ್ಷಣವೇ ರದ್ದಾತಿ ಮಾಡಬೇಕು ಅನ್ನೋದು ಜಿಲ್ಲಾಡಳಿತ ಮತ್ತು ಜಿಲ್ಲಾಧಿಕಾರಿಗಳಿಗೆ ನಾನು ಈ ಒಂದು ಸ್ಟಾರ್ ಆಫ್ ಶಿವಮೊಗ್ಗ ವತಿಯಿಂದ ನಾನು ತಿಳಿಸ್ತಾ ಇದ್ದೇನೆ. ವೀಕ್ಷಕರೇ, ನಾನು ಇವಾಗ ಮಲೆನಾಡಿನ ಪ್ರತಿಷ್ಠಾ ಕೋಟೆ ಹೆಬ್ಬಾಗಿಲಿನ ಇಲ್ಲಿ ಸಿಮ್ಸ್ ಕಾಲೇಜ್ ಮೆಗನ್ ಆಸ್ಪತ್ರೆ ಆಡಳಿತ ಮಂಡಳಿಯ ಎದುರು ಇಲ್ಲಿದ್ದೇನೆ. ಇಲ್ಲಿ ನೋಡಿ, ಇದು ಮೆಗನ್ನ ಮುಖ್ಯ, ಅಂದರೆ ಇಲ್ಲಿ ರೋಗಿಗಳನ್ನು ಇಲ್ಲಿ ಅಡ್ಮಿಟ್ ಮಾಡ್ತಾರೆ. ಇಲ್ಲಿ ಮೆಗನ್ ಮುಖ್ಯ ದ್ವಾರವಾಗಿದೆ. ಈಗ ಪಾರ್ಕಿಂಗ್ ವಿಷಯಕ್ಕೆ ಬರ್ತೀನಿ. ಮೊದಲಿಗೆ ಪಾರ್ಕಿಂಗ್ ವಿಷಯಕ್ಕೆ ಏನಕ್ಕೆ ಬರ್ತೀನಿ ಅಂದರೆ, ಮಲೆನಾಡಿನಾದ್ಯಂತ ಹೆಚ್ಚಾಗಿ ಈ ಆಸ್ಪತ್ರೆಗೆ ಬರೋದು ಬಡ ಕುಟುಂಬದವರು, ಬಡ ವರ್ಗದವರು. ಇಲ್ಲಿ ಬಡ ವರ್ಗದವರು ಬರೋದ್ರಿಂದ ಏನಾಗುತ್ತೆ, ಪಾರ್ಕಿಂಗ್ ನೋಡಿ, ಅಲ್ಲೊಂದು ಚೀಟಿ ಬರ್ತಿದ್ದಾರೆ. ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ನೋಡಿ, ಅಮ್ಮ ಟೂ ವೀಲರಿಗೆ ಎಷ್ಟಮ್ಮ? ಟೂ ವೀಲರಿಗೆ 5, ಕಾರಿಗೆ 10 ರೂಪಾಯಿ ಸರ್. ಚೀಟಿ ನೋಡೋಣ. ಯಾವ ಸರ್ ನಂಬರ್ ಸರ್ ನಿಮ್ಮದು? ಗಾಡಿ ನಂಬರ್ ಅಲ್ಲ ಐತೆ. ಚೀಟಿ ನೋಡೋಣ. ಚೀಟಿ ನೋಡ್ಕೊಂತೀರಾ? ಓಕೆ ಸರ್. ಸರ್ ಒಂದು ನಿಮಿಷ. 5 ರೂಪಾಯಿ. ಹೌದು ಸರ್. ಈಗ ಅತಿ ಬಡವರು ಬಂದಿರ್ತಾರೆ, ಈ ಆಸ್ಪತ್ರೆಗೆ ಬರೋದೇ ಬಡ ರೋಗಿಗಳೇ ಜಾಸ್ತಿ. ಅವರಿಗೆ ಹೇಗೆ ಎಲ್ಲ ಎಮರ್ಜೆನ್ಸಿ ಏನೋ ಆಕ್ಸಿಡೆಂಟ್ ಆಗಿರ್ತದೆ, ಏನೋ ಇದಾಗಿರ್ತದೆ ಅಲ್ವಾ, ದುಡ್ಡು ಇಟ್ಕೊ ಬಂದಿರ್ತಾರ. ಸರ್ ಒಂದೇ ನಿಮಿಷ, ಈಗಲೇ ನನ್ನ ಹತ್ರನೇ ಸ್ವಲ್ಪ ಜಗಳ ಆಯ್ತಿದ್ದು. ಏನು ಈ ಹುಡುಗ ಈಗ ಸ್ವಲ್ಪ ಹೊತ್ತು ನಾನು ಗಾಡಿ ಎಕ್ಸಿಟ್ ಆಗೋ ಟೈಮಿಗೆ ಪೇಮೆಂಟ್ ಮಾಡ್ತೀನಿ ಅಂತ ಹೇಳಿ ಹೇಳಿದೆ. ಹೊರಗಡೆ ಹಾಕೊಳ್ಳೋ ಗಾಡಿನ ಹಂಗೆ ಹಿಂಗೆ ಅಂತ ಹೇಳಿ ರೆಕಾರ್ಡಿಂಗ್ ಇದೆ. ನನ್ನ ಕ್ಯಾಮ್ರಾ ಪೂರ್ತಿ ರೆಕಾರ್ಡಿಂಗ್ ಆಗುತ್ತೆ, ಸುಮ್ಮನೆ ಆಗಲ್ಲ. ನನ್ನ ಡ್ಯಾಶ್ ಕ್ಯಾಮ್ರಾ ಪೂರ್ತಿ ತೋರಿಸ್ತೀನಿ. ಇವರು ಕ್ಲೀನ್ ಆಗಿ ಏನಾಗಿದೆ, ಎಕ್ಸಿಟ್ ಟೈಮ್ ಅಲ್ಲಿ ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿದೆ ನಾನು. ಈಗ ಆಗಲ್ಲ, ಎಮರ್ಜೆನ್ಸಿ ಇದೆ, ಅಲ್ಲಿ ಪ್ರಾಬ್ಲಮ್ ಇದೆ, ಎಕ್ಸಿಟ್ ಟೈಮ್ ಅಲ್ಲಿ ಪೇಮೆಂಟ್ ಮಾಡ್ತೀನಿ, ಈಗ ಆಗಲ್ಲ ಅಂತ ಹೇಳಿ ಹೇಳಿದೆ. ಎಕ್ಸಿಟ್ ಟೈಮ್ ಅಲ್ಲಿ ಹಾಕಕ್ಕಾಗಲ್ಲ, ಈಗಲೇ ಕೊಡು ಹಂಗೆ ಹಿಂಗೆ ಅಂತ ಹೇಳಿದ್ರು. ಎಮರ್ಜೆನ್ಸಿ ಇದೆ, ಪ್ರಾಬ್ಲಮ್ ಇದೆ, ಅಲ್ಲಿ ಬಂದು ಕೊಡ್ತೀನಿ ಕೊಡೋ. ಇಲ್ಲ ಹೊರಗಡೆ ಎಲ್ಲಾದ್ರೂ ಹಾಕೋಗೋ. ಏನಿದು
ಎಕ್ಸಿಟ್ ಆಗೋ ಟೈಮಿಗೆ ಇವ್ರು ಹಿಂಗೆ ಬಿಟ್ಟು ಬಿಡ್ತಾರ ನಮಗೆ ಇಲ್ಲ ಸೈಡಿಗೆ ನೀವು ಎಕ್ಸಿಟ್ ಟೈಮಲ್ಲಿ ಕೊಡ್ತೀನಿ ಅಂತ ಹೇಳಿದ್ರಿ. ನೀವು ಅಟ್ಲೀಸ್ಟ್ ಸೈಡಿಗೆ ಬೈಬೇಡಿ. ಅಟ್ಲೀಸ್ಟ್ ಎಮರ್ಜೆನ್ಸಿ ಅಂತ ಒಳಗಡೆ ಹೋಗಿ ಬರ್ತೀರಾ, ಒಳಗಡೆ ಹೋಗಿ ಬರ್ತೀರಾ ನೀವು. ಅಷ್ಟರೊಳಗೆ ನಿಮ್ಮ ಗಾಡಿ ಯಾರು ಎತ್ಕೊಂಡು ಹೋದ್ರು, ನೀವು ಬಂದು ಯಾರು ಕೇಳ್ತೀರಾ? ನಮ್ಮನೆ ಕಡೆ ಕೇಳೋದು. ಪೇಮೆಂಟ್ ಫಸ್ಟಿಗೆ ಮಾಡಿಸ್ಕೋಬೇಕು ಅಂತ ಏನಾರು ಇದೆ. ನಿಮ್ಮ ಗಾಡಿ ನಂಬರ್ ನಾವು ಬರ್ಕೊಂಡಿದ್ರೆ ನಿಮ್ಮ ಗಾಡಿ ನಾವು ಜವಾಬ್ದಾರಿಯಾಗಿರ್ತೀವಿ. ಅದೇ ಮೇಡಮ್ ನಾನು ಹೇಳ್ತಾ ಇರೋದು, ಇಲ್ಲ ಅಂತ ಹೇಳ್ತಿಲ್ಲ. ಬರ್ಕಂದ್ರೆ ಇದ್ ಮಾಡ್ಕೊಂಡ್ರೆ ಎಲ್ಲದೂ ಇರುತ್ತೆ. ಎಲ್ಲಾ ಮಾಲಲ್ಲೂ ಎಲ್ಲ ಇದ್ರಲ್ಲೂ ನಾನು ಕೆಲಸ ಮಾಡ್ಬಿಟ್ಟು ಬಂದಿರೋದು. ಅಲ್ಲಲ್ಲ, ಒಂದ್ ನಿಮಿಷ. ಈ ಚೀಟಿ ಕೊಟ್ಟಿರ್ತೀರಿ ಅಲ್ವಾ? ಓಕೆ ಸರ್, ಚೀಟಿ ಕೊಟ್ರ ಮೇಲೆ ನಿಮ್ ರೆಸ್ಪಾನ್ಸಿಬಿಲಿಟಿ ಅಲ್ವಾ? ನಮ್ಮ ರೆಸ್ಪಾನ್ಸಿಬಿಲಿಟಿ. ಅವ್ರು ಚೀಟಿ ಕೊಟ್ಟು ನಮಗೆ ಅದು ತಗೊಂಡೋಗಿದ್ರೆ ಅವ್ರ ಹತ್ರ ಚೀಟಿ ಇದ್ರೆ ತಾನೇ ಸರ್ ನಾವು ಇದು ಮಾಡೋಕ್ಕಾಗುತ್ತೆ. ಫಸ್ಟಿಗೆ ಪೇಮೆಂಟ್ ಮಾಡ್ಸಕ್ಕೆ ಯಾವ ಇದ್ರಲ್ಲಿ ರೂಲ್ಸ್ ಇದೆ ಮೇಡಮ್? ಸರ್ ಫಸ್ಟಿಗೆ ಪೇಮೆಂಟ್ ಮಾಡ್ಸಕ್ಕೆ ಇದ್ರಲ್ಲಿ ರೂಲ್ಸ್ ಇದೆ, ಅದನ್ನ ಹೇಳಿ ನಾನು ಅದನ್ನು ಬದ್ದಾಕ್ತೀನಿ. 50 ಜನದಿಂದ 60 ಜನಕ್ಕೆ ನಾನು ಕೆಲಸ ಜಾಯ್ನಿಂಗ್ ಮಾಡಿದ್ದೀನಿ. ನಾನು ಪಾರ್ಕಿಂಗ್ ಅಲ್ಲೇ ಕೆಲಸ ಮಾಡ್ಬಿಟ್ಟು ಬಂದಿರೋದು. ನೀವು ಜಾಯಿನ್ ಮಾಡಿ, ನೀವು ಜಾಯ್ನಿಂಗ್ ಇಂದ ನಮಗೆ ಬೇಕಾಗಿಲ್ಲ. ನೀವು ಜಾಯ್ನಿಂಗ್ ಅಂತ ಬೇಕಾಗಿಲ್ಲ. ನೀವು 10 ರೂಪಾಯಿ ಪೇ ಮಾಡೋಗಿ ನೀವೇ ಎಮರ್ಜೆನ್ಸಿ 10 ರೂಪಾಯಿ ಒಂದೇ ಸಲ 10 ರೂಪಾಯಿ ಇಟ್ಕೊಂಡ್ ಬಂದಿರಲ್ಲ ಮೇಡಮ್. ಎಕ್ಸಿಟ್ ಟೈಮಲ್ಲಿ ಪೇಮೆಂಟ್ ಮಾಡಲಿಲ್ಲ ಅಂದ್ರೆ ಗಾಡಿ ಬಿಡಬೇಡಿ ನೀವು. ಎಮರ್ಜೆನ್ಸಿಗೆ ಅಂತ ಪ್ರಾಬ್ಲಮ್ ಅವ್ರು ಮಾತಾಡಿರೋದೆಲ್ಲ ನನ್ನ ರೆಕಾರ್ಡಿಂಗ್ ಇದೆ. ಅಲ್ಲ, ನಿಮ್ಮಂಗೆ 100 ಗಾಡಿಗಳು ಇರ್ತವೆ. 100 ಅವ್ರು ಮಾತಾಡಿರೋದು ನನ್ನ ಹತ್ರ ರೆಕಾರ್ಡಿಂಗ್ ಇದೆ. ನೀವು ರೆಕಾರ್ಡಿಂಗ್ ಅದು ಮರ್ಯಾದೆ ನಾನು ತೋರಿಸ್ತೀನಿ. ಈಗ ತೋರಿಸ್ತೀನಿ. ನಾನು ಜಾಸ್ತಿ ನೋಡಿ ಮಾತಾಡೋದು ನೋಡಿ ಯಾವ ತರ ಮಾತಾಡ್ತಿದ್ದಾರೆ ಅಂತ ಹೇಳಿ. ಸರ್ ನೋಡ್ರಿ ಸರ್, ಇಲ್ಲಿ ಅದೇ ತರ ಈಗ ಬಂದು ಕೊಟ್ಟೋಗ್ತೀವಿ ಅನ್ನೋರು ಚೀಟಿ ನಮ್ಮ ಹತ್ರ ಇರುತ್ತೆ. ಗಾಡಿ ಯತೀಶ್ ಬಂದಿಲ್ವಾ? ಗಾಡಿ ಕೇಳ್ದೆ ತಗೊಂಡ್ ಹೋಗ್ತಾರೆ. ಅವಾಗ ಯಾರ ರೆಸ್ಪಾನ್ಸಿಬಿಲಿಟಿ? ಈಗ ಚೀಟಿ ತಗೊಂಡ್ರ ಮೇಲೆ ನಾನ್ ಬಂದಿರೋದು ಬೇರೆ ಉದ್ದೇಶಕ್ಕೆ ಇವರು ವಿಡಿಯೋ ಆಗ್ಬೇಕಾದ್ರೆ ಅವ್ರ ಸಮಸ್ಯೆ ಹೇಳ್ತಾ ಇದಾರೆ. ಈಗ ಮಲೆನಾಡಲ್ಲಿ ಬರ್ಬೇಕಾದ್ರೆ ರೋಗಿಗಳನ್ನ ಕರ್ಕೊಂಡ್ ಬರ್ಬೇಕಾದ್ರೆ ಯಾರು ಏನು ಸುಖ ಸಂತೋಷದಿಂದ ಡ್ಯಾನ್ಸ್ ಮಾಡ್ಕೊ ಬರಲ್ಲ. ಇಲ್ಲಿ ಬರೋದೇ ನೊಂದು ಬರೋ ಅಂತ ಕುಟುಂಬದವರು. ಆಯ್ತಾ? ಈಗ ಚೀಟಿ ಕೊಟ್ರ ಮೇಲೆ ಎಕ್ಸಿಟ್ ಆಗೋ ಟೈಮಿಗೆ ಅವ್ರ ಅಮೌಂಟ್ ಕೊಡ್ತೀನಿ ಅದ್ರ ಮೇಲೆ ಮತ್ತೇನು ವಾದ? ಚೀಟಿ ಇದೆಯಲ್ಲಪ್ಪ, ನೀವೇ ನೋಡೋದು. ಅದಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಅಂತ ಏನಕ್ಕೆ ಮಾಡಿರ್ತಾರೆ? ಏನ್ ಹೆಸರು ಹೇಳಿದ್ರಲ್ಲ? ಅಮಿತ್. ನೋಡ್ರಿ, ಪಾರ್ಕಿಂಗ್ ವ್ಯವಸ್ಥೆ ಅಂತ ಏನಕ್ಕೆ ಮಾಡಿರ್ತಾರೆ? ಟೆಂಡರ್ ಯಾಕೆ ಕರೆದಿರ್ತಾರೆ? ಟೆಂಡರ್ ಏನಕ್ಕೆ ಕರೆದಿರ್ತಾರೆ? ಟೆಂಡರ್ ಏನಕ್ಕೆ ಕರೆದಿರ್ತಾರೆ? ಪೂರ್ತಿ ಸರಿ ಇದೆ, ವಿಷಯ ಇಲ್ಲ. 10 ರೂಪಾಯಿ ಏನಕ್ಕೆ ತಗೋಬೇಕು? ಅದನ್ನ ತಗೊಳ್ದಾರೆ ಇದು ಮಾಡೋದಲ್ಲ. ಕ್ಲೀನ್ ಆಗಿ ಏನ್ ಪಾರ್ಕಿಂಗ್ ವ್ಯವಸ್ಥೆ ಸರಿ ಇಲ್ಲ ಅಂದ್ರೆ ಏನ್ ಸರ್? ಅಲ್ಲ, ಪಾರ್ಕಿಂಗ್ ವ್ಯವಸ್ಥೆ ಸರಿ ಇಲ್ಲ ಅಂದ್ರೆ ಏನು? ಸರಿ ಸರ್, ಇಲ್ಲಿಂದ ಕಲೆಕ್ಷನ್ ಮಾಡಕ್ಕೆ ಬಿಡ್ತಾ ಇದ್ದಾರೆ. ಅಲ್ಲಿ ಒಳಗಡೆ ಏನು ಇದು ಮಾಡ್ತಾ ಆಯ್ತಾ ಇಲ್ಲ. ಗಾಡಿ ಫುಲ್ ಬಸ್ ಇದೆ. ಒಳಗಡೆ ಗುಂಡಿಗಳೆಲ್ಲ ತುಂಬ ಇದೆ. ಆ ಕಡೆ ನಾನು